ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದನೇ ಇವತ್ತಿನ ಡೇ ಬಂದು ಮಂಗಳವಾರ ಆಗಿರುತ್ತೆ. ಬಟ್ ಮಂಗಳವಾರ ಬುಧವಾರ 2 ದಿನದ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಏನು ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ 2 ದಿನವೂ ಒಂದು ಸ್ವಲ್ಪ ಬ್ಯುಸಿ ಅನ್ನೋ ಥರನೇ ಆಗೋಯಿತು. ಕೆಲವೊಂದು ಏನಾಗುತ್ತೆ ಅಂದರೆ ನಾನು ಇಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತಿನೇನು ಕೆಲಸ ಇರೋದಿಲ್ಲ, ಏನು ಬ್ಯಾಲೆನ್ಸ್ ನನ್ನ ಒಂದು ಪರ್ಸ್ನಲಿ ಕೆಲಸಗಳೆಲ್ಲ ಏನಿರುತ್ತೆ, ಹೊರಗಡೆ ಹೋಗೋದಿರ್ಬೋದು ಅಥವಾ ನನಗೆ ಅಂತ ಏನಾದರೂ ಬೈ ಮಾಡೋ ಅಂಥದ್ದು ಇರ್ಬೋದು, ಈ ಥರದ್ದೆಲ್ಲ ಇರೋದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಓಕೆ, ಇವತ್ತು ಮಾಡ್ಕೊಳ್ಳೋಣ, ಇವತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಶುರು ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನಾನು ಏನಾದರೂ ಅಂದ್ಕೊಂಡು ಮಾಡೋ ದಿನ ಅಥವಾ ಇಂಥದ್ದು ಮಾಡಲೇಬೇಕು ಇವತ್ತು ಅಂತ ಅಂದ್ಕೊಳ್ಳೋದು ಇವತ್ತಿನವರೆಗೂ ಆಗೇ ಇಲ್ಲ. ಯಾವಾಗಲೂ ಅದು ಉಲ್ಟಾ ಹೊಡಿಯೋದೇ. ಅದೇ ನನ್ನ ಬ್ಯಾಡ್ ಲಕ್ಕ ಅಥವಾ ನನ್ನ ರೊಟೀನಲ್ಲಿ ಇರೋದೇ ಗೊತ್ತಿಲ್ಲ ನನಗೆ. ಹಾಗೆ ಇವತ್ತು ಕೂಡ ಹಂಗೆ ಆಯಿತು. ಅದೇನು ಅಂತ ಬ್ಲಾಗ್ ನೋಡ್ತಾ ಇರಿ, ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ನನ್ನ ಮಾರ್ನಿಂಗ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ. ಇದು ಮಿಸ್ ಇಲ್ಲದೆ ನಾನು ಕುಡಿಯೋವಂಥದ್ದಿರುತ್ತೆ. ಏಕೆಂದರೆ ನನಗಿದು ಅಭ್ಯಾಸ ಆಗೋಗ್ಬಿಟ್ಟಿರೋದ್ರಿಂದ ಈ ಒಂಥರ ಎಲ್ಲರೂ ಗ್ರೀನ್ ಟೀ, ಲೆಮನ್ ಟೀ ಅಂತೆಲ್ಲ ನೀವು ಹೇಗೆ ಕುಡಿಯೋದು ಅಡಿಕ್ಟ್ ಆಗಿರ್ತಾರೆ ನೋಡಿ, ಹಾಗೆ ನನಗೆ ಬೆಳಿಗ್ಗೆ ಹೊತ್ತು ಹಾಟ್ ವಾಟರು, ಲೆಮನ್ನು, ಆಮೇಲೆ ಒಂದು ಪೌಡರು. ಇದು ಪೌಡರ್ ಅಂದರೆ ಜೀರಿಗೆ, ಓಂಕಾಳು, ಚಕ್ಕೆ ಈ ಥರದ್ದೆಲ್ಲ ಹಾಕಿ ಮಾಡ್ಕೊಂಡಿರೋಂಥ ಪೌಡರ್ ಇದು. ಅದು ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಬಿಸಿ ನೀರಲ್ಲಿ ಒಂದು ಟೀನೋ ಕಾಫಿ ಕುಡಿತೀವಲ್ಲ ಆ ಥರ ಸಿಪ್ ಮಾಡ್ತಾ ಕುಡಿತಾ ಇದ್ದರೆ ಅದೇನೋ ಒಂಥರ ಫೀಲ್ ಹ್ಯಾಪಿ ಅನ್ನೋ ಥರ, ನನಗೆ ಒಂಥರ ಮೋಟಿವೇಶನ್ ಅನ್ನೋ ಥರ ಡೇ ಶುರು ಆಗೋಗ್ಬಿಡುತ್ತೆ. ಅದು ಇಲ್ಲ ಅಂತಂದರೆ ಎಲ್ಲಾದರೂ ನಾನು ಹೊರಗಡೆ ಹೋದಾಗ ಕೆಲವೊಂದು ಟೈಮಲ್ಲೆಲ್ಲ ಕುಡಿಯೋದಕ್ಕಾಗೋದಿಲ್ಲ. ಹಾಗೆ ನಾನು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನಾದರೂ ತಿನ್ನೋದು ಅಥವಾ ಬರೀ ಬಿಸಿನೀರು ಕುಡಿದ್ಬಿಟ್ಟು ಏನಾದರೂ ಶುರು ಮಾಡಿದೆ ಡೇ ಅಂದರೆ ನಂಗೆ ಅವತ್ತಿನ ದಿನೆಲ್ಲ ಊಟ ಜೀರ್ಣನೇ ಆಗಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಅದೇ ಹೇಳ್ತಾರೆ ಕೆಲವೊಂದು ಅಡಿಕ್ಟ್ ಆಗಿಬಿಡ್ತೀವಿ, ಅದಿಲ್ಲ ಅಂತಂದರೆ ಏನೋ ಮಿಸ್ ಆಯಿತು ಅನ್ನೋ ಥರ ಅನಿಸ್ತಿರುತ್ತಲ್ಲ. ಹಾಗೆ ನನಗೆ ಬೆಳಗ್ಗೆ ಹೊತ್ತು ಒಂದು ಬಿಸಿನೀರು ಇರಲೇಬೇಕು. ಅದಕ್ಕೆ ಏನು ಮಾಡ್ತೀನಿ, ಎಲ್ಲಾದರೂ ಹೊರಗಡೆ ಹೋದಾಗ ಆದಷ್ಟು ಲೆಮನ್ನಾದರೂ ಹಾಕ್ಕೊಂಡು ಬಿಸಿನೀರಿಗೆ ಕುಡಿಯೋವಂಥದ್ದಿರುತ್ತೆ. ಇದನ್ನು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಈ ಥರ ಕುಡಿದು ಮಲ್ಕೊಳ್ಳೋದ್ರಿಂದ ನಾವು ಊಟ ಮಾಡಿದ್ರಲ್ಲಿ ಏನಾದರೂ ಫ್ಯಾಟ್ ಅಂಶನಾದರೂ ಇದ್ದರೆ ಒಂದು ಸ್ವಲ್ಪ ಹಾಟ್ ವಾಟರು ಜಾಸ್ತಿ ತೊಗೊಳ್ಳೋದ್ರಿಂದ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಅಷ್ಟು ಫ್ಯಾಟಿ ಅನ್ನೋ ಥರ ನಾವು ಇನ್ನೂ ದಪ್ಪ ಆಗೋದಿಲ್ಲ ನಾವು. ಒಂದಕ್ಕೆ ಜಾಸ್ತಿ ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮು ಬಿಸಿನೀರು ಕುಡಿತಾ ಇರ್ತೀನಿ, ಲೆಮನ್ ಜ್ಯೂಸ್ ಆದರೂ ಹಾಕ್ಕೊಂಡು. ಆನಂತರ ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮಾಡೋಣ ಅಂತ ಫಸ್ಟು ಅಂದ್ಕೊಂಡಿದ್ದು. ಚಪಾತಿ ಮಾಡಿಬಿಟ್ಟು ಈ ಒಂದು ಏನದು ಗೋರಿಕಾಯಿ ಥರನಲ್ಲ, ಇದು ಅಲಸಂಡೆಕಾಯಿನೋ ಹೇಳ್ತೀವಲ್ಲ, ಆ ಥರ ಉದ್ದಕ್ಕೆ ಬೀನ್ಸ್ ಥರ ಬರುತ್ತೆ ನೋಡಿ, ಆ ಥರದ್ದು ಮನೆಯವ್ರು ತಂದಿದ್ರು. ಅದ್ರ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ. ಆದರೆ ಬಟ್ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಕುಂಬಳಕಾಯಿ ಇತ್ತು. ಅದು ಈ ಥರ ಬೆಳಿಗ್ಗೆ ಪೂರ್ತಿ ತಿಂಡಿಗೂ ಆಗೋಲ್ಲ, ಅಥವಾ ರಾತ್ರಿ ಚಪಾತಿಗೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದರೂ ಅದು ಸಾಕಾಗಲ್ಲ. ಸ್ವಲ್ಪ ಇತ್ತು, ಅದಕ್ಕೆ ಏನು ಮಾಡಿದೆ, ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ಚಪಾತಿ ಹೋಗಿ ಕೊನೆಗೆ ರೊಟ್ಟಿ ಪ್ಲ್ಯಾನ್ ಆಯಿತು. ಆಮೇಲೆ ಒಂದು ಕುಂಬಳಕಾಯಿ ಏನಿತ್ತು ಸ್ವಲ್ಪ ಅದನ್ನು ಹಚ್ಬಿಟ್ಟು ಪಲ್ಯಗಿಟ್ಟೆ. ಮಕ್ಕಳಿಗೆ ಬಾಕ್ಸಿಗೆಲ್ಲನೂ ಕೂಡ ಇದನ್ನು ಹಾಕ್ಬಿಡೋಣ, ಅದು ಬೀನ್ಸ್ ಥರ ಬರುತ್ತಲ್ಲ ಆ ಥರದ್ದು, ಅಲಸಂಡೆಕಾಯಿ ಥರದ್ದು, ಏನು ಹೆಸ್ರು ಹೇಳ್ತಾರೆ ಗೊತ್ತಿಲ್ಲ, ಗೊತ್ತಿರೋರು ಮೆನ್ಷನ್ ಮಾಡಿ. ನಂಗೆ ನಿಜವಾಗ್ಲೂ ಇದ್ರ ಹೆಸರೆಲ್ಲ ಗೊತ್ತಿರೋದಿಲ್ಲ. ಸುಮ್ಮನೆ ಹೋಗ್ತೀನಿ, ನೋಡ್ತೀನಿ, ತರ್ತೀನಿ. ಇಲ್ಲಾಂದರೆ ನಮ್ಮ ಮನೆಯವರು ತೊಗೊಂಬರೋ ಅಂಥದ್ದು ಇರುತ್ತೆ. ಹಾಗಾಗಿ ತಂದಿದ್ರು. ಅದ್ರದ್ದು ಸ್ವಲ್ಪ ಪಲ್ಯ ಮಾಡೋಣ, ಗೊಜ್ಜು ಥರ ಮಾಡೋಣ, ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಇದ್ದಿದ್ದು ಪ್ಲ್ಯಾನಿಂಗು ಬಸ್ಸಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಒಟ್ಟಿನಲ್ಲಿ ಏನೋ ಒಂದು ಅನ್ಕೋತಾ ಇರ್ತೀನಿ, ಇದನ್ನು ಇದು ಮಾಡೋಣ ಅದು ಮಾಡೋಣ ಅಂತ. ಬಟ್ ಅಂದ್ಕೊಳ್ಳೋದು ಯಾವುದೂ ಅದು ಕರೆಕ್ಟಾಗಿರೋದಿಲ್ಲ. ಬೆಳಗ್ಗೆನೇ ಪಲ್ಯ ಮಾಡಬೇಕಾದ್ರೆ ಯೋಚನೆ ಮಾಡಿ ಅದು ತರಕಾರಿ ಏನಿತ್ತು ಫುಲ್ ಹಚ್ಬಿಟ್ಟು ಪಲ್ಯ ಮಾಡಿದರೆ ಮಧ್ಯಾಹ್ನಕ್ಕೆ ಅಟ್ಲೀಸ್ಟು ಟೊಮೆಟೊ ರಸಮ್ಮ ಅಥವಾ ಬೇಳೆ ತಿಳಿಸಾರು ಈ ಥರದ್ದು ಏನಾದರೂ ಒಂದು ಮಾಡಿಟ್ಟಿದ್ರು ಆಗಿರೋದು. ನನಗೆ 2 ಸರಿ ಕೆಲಸ ಆಯ್ತದು. ನನಗೆ ಮಧ್ಯಾಹ್ನ ಬೇರೆ ಏನೋ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಲ್ಯಗೆ ಹಚ್ಬಿಟ್ಟು ಒಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಟ್ಕೊಂಡೆ. ಇನ್ನೊಂದು ಕಡೆ ಕುಂಬಳಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ಒಂದು ಕಡೆ ಹಾಲು ಕೂಡ ಕಾಯಿಸಿಟ್ಟೆ. ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ನೀವು ಯಾವ ಹಾಲು ಬಳಸ್ತೀರಾ ಅಂತ. ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ನಂದಿನಿ ಹಾಲು, ಅದನ್ನೇ ಬಳಸೋದು. ಬಟ್ ಚೆನ್ನಾಗಿ ಕಾಯಿಸ್ಬೇಕು. ಹಾಲು ಯಾವತ್ತು ಗಮ್ ಅಂತ ಹೇಳಿ ಒಂದು ವಾಸನೆ ಬರುತ್ತೆ, ಘಮ ಅಂತ. ಹಸಿ ಸ್ಮೆಲ್ ಇರಬಾರ್ದು, ಘಮ ಅಂತ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಕೋಬೇಕಾಗತ್ತೆ. ನಾನು ರಾತ್ರಿ ಹೊತ್ತು ಕಾಯಿಸಿಟ್ಟಿರ್ತೀನಿ, ಮತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಕುದಿಸ್ಬಿಟ್ಟು ಇಡೋ ಅಂಥದ್ದಿರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಪಲ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡೆ, ಅಂದರೆ ಗೊಜ್ಜು ಅಂತ ಹೇಳ್ಬೋದು. ಫಸ್ಟು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು, ಆನಂತರ ನೀನು ಹಚ್ಕೊಂಡಿದ್ದೆ ತರಕಾರಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಇದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸಿರುವಂಥದ್ದು ಅಷ್ಟೇ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಸ್ವಲ್ಪ ನೀರು ಇಷ್ಟು ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಬಿಡೋಣ, ಬೇಗ ಬೇಯುತ್ತೆ ಅಂತ.
ಯಾವಾಗಲೂ ನನಗೆ ಈ ಥರ ಬೆಳಿಗ್ಗೆ ಹೊತ್ತು ಹರಿಬರಿ ಅಲ್ಲಿ ಟೆನ್ಷನಲ್ಲಿ ಇರ್ತೀವಿ ಅಮ್ಮಂದಿರು ಯಾವಾಗಲೂ ಒಂದು ಕಡೆ ಮಕ್ಕಳು ರೆಡಿ ಆದ್ರೆ ನೋಡ್ತಾ ಇರಬೇಕು, ಅವ್ರ ಬಾಕ್ಸ್ಗೂ ಕೂಡ ರೆಡಿ ಮಾಡಬೇಕು, ಸ್ನ್ಯಾಕ್ಸ್ ರೆಡಿ ಮಾಡಬೇಕು. ಇದೆಲ್ಲದರಲ್ಲೂ ನಮಗೆ ಈಸಿಯಾಗಿ ಬೇಗ ಬೇಗ ಆಗೋವಂಥದ್ದು ಇರುತ್ತೆ. ಜೊತೆಗೆ ಅಂದರೆ ನಾನು ನಾರ್ಮಲಾಗಿ ಕಡಾಯಿಯಲ್ಲೇ ಮಾಡೋಕ್ಕೆ ಇಟ್ಬಿಟ್ರೆ ತಳ ಹಿಡಿಯುತ್ತೋ ಏನೋ ಅವಾಗ ಕೈಯಾಡಿಸ್ತಾ ಇರಬೇಕು. ಆಮೇಲೆ ಬೆಂದಿದೆಯಾ ಇಲ್ವಾ ಅಂತ ತಿಂದು ಬೇರೆ ನೋಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ಕುಕ್ಕರಲ್ಲಿ ಇಟ್ಬಿಟ್ರೆ ಬೆಸ್ಟ್ ಅಂತ ಹೇಳಿ ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಹಾಗೆ ರೊಟ್ಟಿ ಅಂದರೆ ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು, ಚಿರೋಟಿ ರವೆ ಹಾಕಿ ರೊಟ್ಟಿ ಮಾಡ್ತೀನಿ ಅಂತ, ಅದೇ ಥರ. ಹಾಗೆ ಬೇಬಿ ಸರಿ ಮಾಡಿದ್ದ ಸ್ವಲ್ಪ ಹಿಟ್ಟು ಕೂಡ ಉಳಿದಿತ್ತದು, ಅದನ್ನು ಕೂಡ ಒಂದು ರೊಟ್ಟಿ ಹಿಟ್ಟಿಗೆ ಸೇರಿಸ್ಬಿಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ಉಳಿಯುತ್ತೆ. ಆ ಉಳಿಯೋದನ್ನು ಈ ರೀತಿಯಾಗಿ ರೊಟ್ಟಿ ಮಾಡಿದಾಗ, ಚಪಾತಿ ಮಾಡಿದಾಗ ಹಿಟ್ಟಿಗೆ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ, ತಿನ್ಕೊತಾರೆ. ಮತ್ತು ಜೊತೆಗೆ ಮಾಲ್ಟ್ ಪೌಡರು, ಏನು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಪೌಡರು, ಅದನ್ನು ಕೂಡ ನಾನು ಮುದ್ದೆ ಮಾಡಿದಾಗ ಮಕ್ಕಳಿಗೆ ಈ ಥರದ್ರಲ್ಲಿ ಕೆಲವೊಂದು ಊಟದಲ್ಲಿ ನಾವು ಸ್ವಲ್ಪ ಅಡಿಷ್ನಲ್ ಆ್ಯಡ್ ಮಾಡಿ ಕೊಡ್ತಾ ಇರಬೇಕು. ಇಲ್ಲ ಅವರು ಯಾವುದೂ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗೆ ಇವತ್ತು ನಮ್ಮ ಚಿಂಟು, ಅಮ್ಮ ನಾನು ಕಾರ್ನ್ಫ್ಲೆಕ್ಸ್ ತಿನ್ಕೊತೀನಮ್ಮ ಅಂತ ಹೇಳಿ ಶುರು ಮಾಡ್ದೆ. ನಾನು ಹಂಗೂ ಹೇಳ್ತಾಯಿದ್ದೆ, ಬೇಡ ಕೊಡೋ ಮಗ, ರೊಟ್ಟಿ ಮಾಡಿ ನಿಮಗೆ ಅಂತ ಪಲ್ಯ ಎಲ್ಲ ಮಾಡಿದ್ದೀನಿ, ಈ ಥರ ಮಾಡಿದಾಗ ಇದನ್ನೆಲ್ಲ ತಿಂತೀನಿ ಅಂತಿರಲ್ಲ ಅಂತ. ಇಲ್ಲ, ನಾನು ಫುಲ್ ಓಟ್ಸು ಕಾರ್ನ್ಫ್ಲೆಕ್ಸ್ ಎಲ್ಲ ಮಿಕ್ಸ್ ಇರೋದು ನಾನು ತಿನ್ಕೊಳ್ತೀನಿ ಅಂತ ಹೇಳಿ ಕೊನೆಗೆ ಅದನ್ನು ತಿಂದು ಒಂದು ರೊಟ್ಟಿ ತಿಂದು 10 ಗಂಟೆ ಆಯ್ತಾ ಬಂತು. 10 ನಾನು ಕರೆಕ್ಟಾಗಿ 9 ಗಂಟೆಗೆ ವಾಕಿಂಗ್ ಹೋಗಿದ್ದು. ಇವಾಗ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾ ಇಲ್ಲ. ರೀಸನ್, ಗಂಟ್ಲು ನೋವು ಬರ್ತಾ ಇದೆ ನನಗೆ. ಅಂದರೆ ಮಾರ್ನಿಂಗ್ ಬೇಗ ಹೋಗೋದ್ರಿಂದ ತುಂಬ ಚಳಿ ಗಾಳಿ ಎಲ್ಲರಿಗೂ ಗೊತ್ತಿದೆ. ಆ ಗಾಳಿಯಲ್ಲಿ ವಾಕಿಂಗ್ ಹೋದರೆ ಫುಲ್ಲು ಗಂಟ್ಲು ರಾತ್ರಿ ಹೊತ್ತು ಒಂಥರ ಮಲ್ಕೊಂಡ್ರೆ ನೋವು ಉಸಿರಾಡೋಕ್ಕೂ ಹಿಂಸೆ ಅನ್ನೋ ಥರ ಅಂಟ್ಕೊಂಡಂಗೆಲ್ಲ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಬೆಳಗ್ಗೆ ಹೊತ್ತು ವಾಕಿಂಗ್ ಮಿಸ್ ಮಾಡಿ ಇವಾಗ ಮಕ್ಕಳು ಹೋಗ್ತಾ ಇದ್ದಂಗೆ ಮಿಸ್ ಮಾಡಿದೆ ವಾಕಿಂಗ್ ಶುರು ಮಾಡಿದ್ದೀನಿ. ಟೈಮ್ ಬಂದು 10 ಆಯಿತು. ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾತಾಡ್ತಾಯಿದ್ದೀನಿ. ಯಾಕಂದರೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸಗಳಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸಿದ ತಕ್ಷಣ ಹೊರಟ್ಬಿಟ್ಟೆ. ಹೋಗಿ ಬಂದು ಮಿನಿಮಮ್ 1 ಅವರ್ ವಾಕಿಂಗ್ ಮಾಡ್ತೀನಿ ನಾನು. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಾಡೋದಿದ್ರೆ ಕೆಲವೊಂದು ಟೈಮಲ್ಲಿ ಅರ್ಧ ಗಂಟೆ ಅನ್ನೋ ಥರ ಮಾಡ್ತೀನಿ. ಇವಾಗ ಸಂಜೆ ಹೊತ್ತು ಒಂದಿನ ಮಾಡೋಕ್ಕಾಗತ್ತೆ, ಒಂದಿನ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾಕೆ ಬೇಕು ಅಂತ ಹೇಳಿ ಬೆಳಗ್ಗೆನೇ 1 ಅವರ್ ವಾಕಿಂಗ್ ಹೋಗ್ಬಿಡ್ತೀನಿ. ಇನ್ನು ಸಂಜೆ ಹೊತ್ತು ಟೈಮ್ ಏನಾದರೂ ಇತ್ತು ಹೋಗಬೇಕು ಅಂದರೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಅಷ್ಟೇ. ಬಟ್ ಜಾಸ್ತಿ ವಾಕು ಕೂಡ ಮಾಡಬಾರ್ದು ಅಂತಾರೆ. ಅಂದರೆ ಒಂದೇ ಸರಿಗೆ ಸಣ್ಣ ಆಗ್ಬಿಡ್ಬೇಕು ಅಥವಾ ಒಂದೇ ಸರಿಗೆ ನಾನೇನೋ ಡಯಟ್ ಮಾಡಬೇಕು ಹಿಂಗೆ ಅಂತ ಅಂದ್ಕೊಂಡು ಊಟದಲ್ಲಿ ತುಂಬ ಲಿಮಿಟ್ ಮಾಡಿಕೊಂಡು ವಾಕಿಂಗ್ ಅಂತೆಲ್ಲ ಮಾಡಿದರೆ ಬೋನ್ಸ್ ಎಲ್ಲನೂ ಕೂಡ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ಮೂಳೆ ಸವಿತ ಆಗುತ್ತೆ ಮಂಡಿಯಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಹಿಂಡಿ ನೋವು ಬರುತ್ತೆ ಅಂತ. ಹಾಗಾಗಿ ಹುಷಾರು, ಜಾಸ್ತಿ ಯಾರು ವಾಕಿಂಗ್ ಅಂತ ಹೇಳಿ ತುಂಬ ಜಾಸ್ತಿ ಮಾಡ್ಕೊಬಿಡಿ. ಮಿನಿಮಮ್ 1 ಅವರ್ ವಾಕಿಂಗ್ ಮಾಡೋದು ಬೆಟರ್. ಹಾಗಾಗಿ ನಾನು 1 ಅವರ್ ವಾಕಿಂಗ್ ಆಯಿತು. ಇವಾಗ ಬಂದು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ರೆಸ್ಟ್ ಮಾಡಿ ಒಂಚೂರು ಕಿಚನ್ ಕ್ಲೀನಿಂಗ್ ಕೆಲಸ ಆಗಬೇಕು, ಅಡುಗೆ ಆಗಬೇಕು. ಹಾಗೆ ಹೊರಗಡೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಹೋಗಿ ಅದು ತೊಗೊಂಬರ್ಬೇಕು. ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಟೈಮ್ ಆದರೆ ಹೋಗೋಣ ಅಂತ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಅಡುಗೆ ಎಲ್ಲ ಮಾಡಿಟ್ಬಿಡೋಣ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ನಮ್ದು ಏನಿದೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವಾಕಿಂಗ್ ಮುಗಿಸ್ಕೊಂಬಂದಿದ್ದ ತಕ್ಷಣ ಹಾಗೆ ಅಡುಗೆನೂ ಕೂಡ ಶುರು ಮಾಡಿಬಿಟ್ಟೆ. ಆಲ್ರೆಡಿ ಹೇಳಿದಾಗೆ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಬೇಗ ಕೆಲಸ ಆಗೋಗ್ಬಿಟ್ಟಿರೋದು. ಬಟ್ ನನಗೆ ಐಡಿಯಾ ಬೇರೆ ಥರ ಇತ್ತು. ಆಮೇಲೆ ಬೇರೆ ಥರನೇ ಪ್ಲ್ಯಾನ್ ಆಗಿದ್ದರಿಂದ ಇವಾಗ ಟೊಮೆಟೊ ಸಾಂಬಾರು ಮಾಡಿಬಿಟ್ಟು ಪಲ್ಯ ಮಾಡಿಬಿಡೋಣ, ತರಕಾರಿದು ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ನನ್ನ ವ್ಯೂವರ್ಸಲ್ಲಿ ಒಬ್ಬರು ಕಮೆಂಟ್ ಮಾಡ್ತಿದ್ರು, ನಿಮ್ಮ ಚಾಪರ್ ಹೇಗಿದೆ, ನೀವು ಹೇಳಲೇ ಎಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ, ಅದು ಹೇಗಿದೆ, ಅದ್ರ ಬಗ್ಗೆ ರಿವ್ಯೂ ಕೊಡಿ ಅಂತ. ಆಲ್ಮೋಸ್ಟ್ ನಾನು ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ಹೇಳಿರೋದ್ರಿಂದ ನಾನು ಅದನ್ನು ಮತ್ತೆ ತೋರ್ಸೋಕ್ಕೆ ಹೋಗಿಲ್ಲ, ರಿವ್ಯೂ ಹೇಳಿಲ್ಲ. ನೆಕ್ಸ್ಟ್ ನಾನು ಅದನ್ನು ಬಳಸ್ಬೇಕಾದ್ರೆ ಖಂಡಿತ ಹೇಳ್ತೀನಿ. ಬಟ್ ನಾನು ತೊಗೊಂಡಿರೋದು ಅದು ಅಮೆಝಾನಲ್ಲಿ. ತುಂಬ ಚೆನ್ನಾಗಿದೆ ಅಂತ ಏನು ಪ್ಲಸ್ ಅನ್ನೋಂಗಿಲ್ಲ, ಸೂಪರಾಗೇ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಓಕೆ, ಇವಾಗ ರೆಡಿ ಆಗಿದ್ದಾಯಿತು. ಎಷ್ಟೇ ಬೇಗ ಹೊರಡಬೇಕು, ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡ್ಬರ್ಬೇಕು ಅಂತ ನನಗೆ ಎಷ್ಟೇ ಬೇಗ ಹೊರಡಬೇಕು ಅಂದರೂ ಅದೇನು ನನಗೆ ಟೈಮೇ ಆಗಬಾರಲ್ವೋ ಏನೋ ಗೊತ್ತಿಲ್ಲ. ಯಾವಾಗಲೂ ಕೊರಿಯರ್ನವ್ರು ಬೇಗ ಬರ್ತಾರೆ, ಬಟ್ ಇವತ್ತು ಲೇಟು. ಅವ್ರು ಕೊರಿಯರ್ ಕೊಟ್ಟು ಹೊರಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಜೊತೆಗೆ ಒಬ್ಬರಿಗೆ ಡೆನ್ಸೋ ಎಲ್ಲ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಟ್ರೈ ಮಾಡಿ ಒಂದ್ಸರಿ ಏನಾಗುತ್ತೆ, ಫೋನ್ಪೇ ವರ್ಕ್ ಆಗೋದಿಲ್ಲ ನಮಗೆ. ಇವಾಗ ಡೆನ್ಸೋ ಊಬರ್ಗೇ ನೀವು ಮಾಡಿ ಪಾರ್ಸಲ್ ಕಳಿಸ್ಬೇಕು ಅಂತಂದರೆ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ, ಪೇಮೆಂಟ್ ಇಶ್ಯೂಸ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಮತ್ತೆ ಪ್ರಾಬ್ಲಮ್ ಆಗಿ ಅವ್ರಿಗೆ ನಾನು ಅಡ್ರೆಸ್ ಕಳಿಸಿ, ಅವ್ರು ಬುಕ್ ಮಾಡ್ಕೊಂಡು ನಾನು ಕಳಿಸಿ, ಅಪ್ಪ ಸುಮಾರು ಇರುತ್ತೆ ಫ್ರೆಂಡ್ಸ್. ಅದೇನಂದರೆ ನಾನು ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ರೆ, ನಂಗೆ ಏನಾದರೂ ಒಂದು ಕೆಲಸ ಅಂತ ಹೇಳಿ ನಾನು ಇದು ಮಾಡ್ಕೋಬೇಕು, ಇವತ್ತು ಮುಗಿಸ್ಕೋಬೇಕು ಅಂದಾಗಲೇ ಈ ಥರ ಏನಿರುತ್ತೆ, ಓಕೆ ಇವತ್ತು ಏನು ಬೇಡ, ವ್ಲಾಗು ಬೇಡ, ಏನು ಬೇಡ, ಆರಾಮ್ಸೆಗೆ ರೆಸ್ಟ್ ಮಾಡೋಣ ಅಥವಾ ಏನಾದರೂ ಕೊರಿಯರ್ಸ್ ಈ ಥರದ್ದು ಏನಾದರೂ ಬಂದರೆ ಅದು ಮಾಡೋಣ ಅಂದರೆ ಆವತ್ತಿನ ದಿನ ಏನೂ ಇರೋದಿಲ್ಲ.
ಒಂಥರ ಓತ್ಲ ಹೊಡಿತಾರ ಥರ ಆಗೋಗ್ಬಿಡುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಾಗೆ. ಇವಾಗ ಟೈಮ್ ಬಂದು 3:30 ಆಯಿತು. ಇನ್ನೇನು ಮಕ್ಕಳು ನಾನು ಹೋಗಿ ಬರೋಷ್ಟ್ರಲ್ಲಿ ಮಕ್ಕಳು ಬಂದೇ ಆಗಿರುತ್ತೆ. ಇದೇ ಒಂದು ಪರ್ಲ್ ಸರ, ಇದು ರಿಯಲ್ ಪರ್ಲು. ಸುಮಾರು ಒಂದು 6 ತಿಂಗಳೇ ಆಗೋಯ್ತು ಇದು ಕಟ್ಟಾಗಿ. ತುಂಬ ಚೆನ್ನಾಗಿದೆ. ನಮ್ಮನೆ ತುಂಬ ಪ್ರೀತಿಯಿಂದ ತಂದ್ಕೊಟ್ಟಿದ್ದು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೆಕ್ಗೆ ಈ ಥರ. ಹೀಗೆ ಈ ಸ್ಯಾರಿ ಹಾಕೊಂಡ್ರೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೇನಾಗ್ಬಿಟ್ಟಿದೆ ಅಂದರೆ ಕಟ್ಟಾಗ್ಬಿಟ್ಟಿದೆ ಇಲ್ಲಿ. ಇದು ಬೀಡ್ಸು ನನ್ನ ಮಗಳು ಎಲ್ಲೋ ಕಳೆದು ಹಾಕ್ಬಿಟ್ಟಿದ್ದಾಳೋ ಏನು ಮಾಡಿದಾಳೋ ಗೊತ್ತಿಲ್ಲ, ಏನೇನೋ ಆಗೋಗ್ಬಿಟ್ಟಿದೆ. ಬೀಡ್ಸು ಕೂಡ ಸರಿಯಾಗಿ ನನಗೆ ಸಿಕ್ಕಿಲ್ಲ, ಹಾಗಾಗಿ ಇದು ಒಂಚೂರು ಕಟ್ಟಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಮತ್ತೆ ನೀಟಾಗೆ ಹೊಂದಿಸ್ಕೊಂಡು ತರೋಣ ಅಂತ. ಇದಕ್ಕೆ ಚಿನ್ನ ಎಲ್ಲ ಹಾಕಿ ಏನು ಎಣ್ಸೋಕ್ಕಾಗಲ್ಲ, ಇದನ್ನು ಹೀಗೆ ಹಾಕೋಬೇಕು. ತುಂಬ ಚೆನ್ನಾಗಿದೆ. ಫಸ್ಟು ತಂದ್ಕೊಟ್ಟಿದ್ದು ಇದು ಒಂದು, ಮತ್ತು ದುಬೈಗೆ ಹೋದಾಗ ಒಂದು ಪರ್ಲದು ವಿತ್ ಸಿಲ್ವರ್ ಒಂದು ಇಯರಿಂಗು ಕೂಡ ತಂದಿರು ನನ್ನ ಮಗಳಿಗೆ. ಸಾರಿ, ಸಿಂಗಾಪುರಲ್ಲ, ದುಬೈಗೆ ಹೋದಾಗ. ಹಾಗೆ ಇದು ಒಂದು ಬೀಡ್ಸ್ ಬಿದೋಗ್ತಾ ಇದೆ. ಇದು ಹವಳ ಟೈಪ್ ಇರೋ ಥರ. ಇದು ಏನಿದೆಲ್ಲ ಮುದ್ರೋದ್ರ ಹೋಗ್ತಾ ಇದೆ, ಸಾರಿ. ಇದೊಂಥರ ಹವಳ ಟೈಪು, ಬಟ್ ರಿಯಲ್ ಬೀಡ್ಸ್ ಇದೆಲ್ಲ ಕೂಡ. ಯಾವುದು ಕಲರ್ ಎಲ್ಲ ಹೋಗೋವಂಥದ್ದಲ್ಲ, ಶೇಡ್ ಆಗೋವಂಥದ್ದಲ್ಲ. ಹಾಗಾಗಿ ಇದೊಂಥರ ಜೇಡ ಥರ ಒಂಥರ ಡಿಸೈನ್, ಇದೊಂಥರ ಉದ್ದ ಇರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಅದಕ್ಕೆ ಇದೊಂದು ಸ್ವಲ್ಪ ಶಾರ್ಟ್ ಇತ್ತು ಈ ಥರ, ಅದಕ್ಕೆ ಇದಕ್ಕೊಂದು ಎಕ್ಸ್ಟ್ರಾ ಮೇಲೆ ಇದೇ ಕಲರ್ದು ಏನಾದರೂ ಬೀಡ್ ಸಿಕ್ಕಿದ್ರೆ ಎಕ್ಸ್ಟ್ರಾ ಒಂದು ಹಾಕಿಸಿ ಒಂಚೂರು ಲೆಂತ್ ಬರೋ ಥರ ಮಾಡ್ಕೊಳ್ಳೋಣ. ಇವಾಗೆಲ್ಲ ಈ ಥರ ಬೀಡ್ಸ್ಗಳಿಗೆ ಒಂದು ಚಿನ್ನದ ಪೆಂಡೆಂಟ್ ಹಾಕೊಂಡ್ಬಿಟ್ರೆ ನಿಜವಾಗ್ಲೂ ಇದೇ ಒಂದು ಮ್ಯಾಚಿಂಗ್ ಅನ್ನೋ ಥರ ಆಗೋಗ್ಬಿಡುತ್ತೆ, ಒಂದು ಸರಗಳಿಗೆ ಮ್ಯಾಚಿಂಗ್ ಅನ್ನೋ ಥರ. ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ರೆಡಿ ಮಾಡಿಸ್ಕೊಂಡು ಬರೋದಕ್ಕೆ ಮಾಡಿಸ್ಕೊಂಡು ಹಂಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದು ಎಲ್ಲ ತೊಗೊಂಡು ಬರೋಣ ಅಂತ. ಈ ಥರದ್ದು ಎಷ್ಟೋ ಬೀಡ್ಸ್ ನನ್ನ ಮಗಳು ಹಾಳು ಮಾಡಿಬಿಟ್ಟಿದ್ದಾಳೆ. ಈ ಥರದ್ದೆಲ್ಲ ಬಿದ್ದೋದ್ಮೇಲೆ ಹಾಳು ಮಾಡಿದ್ದಾಳೆ. ರಿಯಲ್ ಬೀಡ್ಸ್ ಎಷ್ಟು ಕಾಸ್ಟ್ಲಿ ಇವೆಲ್ಲ ತೊಗೊಂಡಿರ್ತೀವಿ, ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡಿರ್ತೀವಿ. ಮಕ್ಕಳು ಒಂಚೂರು ಹಾಳು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಹೋಗಿ ಇವನ್ನ ನೋಡೋಣ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಹಂಗೆ ಶಾಪಿಂಗ್ ಮಾಡೋದಿದ್ರೆ ಒಂಚೂರು ಮಾಡ್ಕೊಂಡ್ಬರ್ತೀನಿ. ಜಾಸ್ತಿ ಮಾಡೋಲ್ಲ, ಬಜೆಟ್ ಇಲ್ಲಲ್ಲ, ಖಾಲಿ ಆಗಿಬಿಟ್ಟಿದೆ ದುಡ್ಡು. ಬಜೆಟ್ ಲೆಸ್ ನಂಗೆ ಆಗೋಗ್ಬಿಟ್ಟಿದೆ. ಕೈಯಲ್ಲಿ ದುಡ್ಡಿದ್ರೆ ಜಾಸ್ತಿ ಖರ್ಚು ಮಾಡ್ತಾನೆ ಇರ್ತೀವಿ. ಬಿಟ್ಸ್ ಕೈಯಲ್ಲಿ ದುಡ್ಡಿದ್ರೆ ಹೆವಿ ಖರ್ಚು ಮಾಡೋದು, ಮನೆಯಲ್ಲಿ ಬೈತಾ ಇರ್ತಾರೆ. ಅವಶ್ಯಕತೆ ಇರೋದಕ್ಕೆ ಖರ್ಚು ಮಾಡಬೇಕು, ಸುಮ್ಮನೆ ಎಲ್ಲದಕ್ಕೂ ದುಡ್ಡು ವೇಸ್ಟ್ ಮಾಡಬೇಡ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಏನು ತೊಗೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಜಾಸ್ತಿ. ಸುಮ್ಮನೆ ಏತಿಗೆ ನಮ್ಮ ಮುಂದೆ ಮಕ್ಕಳು ಫ್ಯೂಚರ್ಗೆ ದೊಡ್ಡವರಾದ್ಮೇಲೆ ಅವ್ರಿಗೆ ಪರ್ಚೇಸಿಂಗ್ ಶಾಪಿಂಗ್ ಅನ್ನೋದಿರುತ್ತೆ. ನಾವು ಯಾಕೆ ಮಾಡಿ ಎಲ್ಲ ಹಳೇದು ಅನ್ನೋ ಥರ ಮಕ್ಕಳಿಗೆ ಇಡೋದು ಬೇಡ ಅಂತ ಅಷ್ಟೇ. ಬಾಗಿ ಇಟ್ಕೊತಾ ಇದ್ದೀನಿ. ಓಕೆ, ಹೋಗಿ ಬರೋಣ ಒಂದು ಸುತ್ತ ಮಾರ್ಕೆಟ್ ನೋಡಿಕೊಂಡು ಹೆಂಗಿದೆ ಏನು ಆಯ್ತಾ ಅಂತ. ಓಕೆ, ಈಗ ಟೈಮ್ ಬಂದು 5 ಗಂಟೆ ಆಯ್ತಾ ಬಂತು. ಯಾಕೋ ಇವತ್ತು ಟೈಮೇ ಸರಿ ಇಲ್ಲ ಫ್ರೆಂಡ್ಸ್. ನನ್ನ ಟೈಮ್ ಬ್ಯಾಡ್ ಲಕ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಎಲ್ಲೋ ಹೊರಡೋಣ ಅಂತ ರೆಡಿಯಾಗಿದ್ದು, ಬಟ್ ಹೋಗೋಕ್ಕಾಗಿಲ್ಲ. ಬರೀ ಅವರು ಇವರು ಬರೋದು, ಈ ಕೆಲಸ ಆ ಕೆಲಸ ಅನ್ನೋದೇ ಆಗ್ತಾಯಿದೆ ನೋಡಿ. ಇವತ್ತು ಯಾಕೋ ನಾನು ಏನಾದರೂ ಒಂದು ಕೆಲಸಕ್ಕೆ ಹೋಗೋಣ ಬೇಗ ಅಂತ ಅಂದ್ಕೊಳ್ತೀನಿ, ಅದು ಯಾಕೋ ನನಗೆ ಆಗದೇ ಇಲ್ಲ. ನಾನೆಲ್ಲ ನೀಟಾಗಿ ಫುಲ್ ರೆಡಿಯಾಗಿ ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಆದೆ, ಬಟ್ ಕ್ಯಾನ್ಸಲ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಗಂಧದ ಕಡಿ ವಾಸನೆ ಬರ್ತಾಯ್ತಾ. ಇನ್ನೇನು ಮಾರ್ಕೆಟ್ಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಹೊರಡೋಷ್ಟ್ರಲ್ಲಿ ಯಾರೋ ಮನೆಗೆ ಬಂದರು. ಆನಂತರ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದು, ಟೈಮ್ ಆಯಿತು, ಮಕ್ಕಳು ಬಂದರು, ಅಷ್ಟೇ. ಸಖತ್ ಬೇಜಾರಾಗ್ತಾಯಿದೆ ಇವತ್ತು ನಿಜವಾಗ್ಲೂ. ನಾನು ಅಂದ್ಕೊಳ್ಳೋ ಕೆಲಸ ಯಾವುದೂ ಆಗಲಿಲ್ಲ. ಹೋಗ್ಬೇಕು ಅಂದ್ಕೊಂಡಿದ್ದೆ, ಯಾವುದೂ ಆಗಲಿಲ್ಲ ಅಂತ. ಇಟ್ಸ್ ಓಕೆ, ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮಕ್ಕಳಿಗೆ ಸ್ಕೂಲ್ ರಜೆ ಹಾಕ್ಸ್ತಾ ಇದ್ದೀವಿ. ಏನಂತ ಹೇಳೋದು, ಯಾಕೆ ರಜೆ ಹಾಕ್ಸ್ತಾ ಇರೋದು? ಮಕ್ಕಳದು ಪಾಸ್ಪೋರ್ಟ್ ನೀವು ಮಾಡಿಸ್ಬೇಕು. ಅವ್ರದ್ದು ನಾವೆಲ್ಲೂ ಹೋಗ್ತಾ ಇಲ್ಲಪ್ಪ. ಅಪ್ಪ ಹೇಳೋದು ಇದು ಸಮ್ಮರ್ ಹಾಲಿಡೇಸಲ್ಲಿ ನಾವು ಇದಕ್ಕೆ ಹೋಗ್ತಿದ್ದೀವಿ ಅಂತ ನೋಡ್ಕೊಬರಕ್ಕೆ. ಏನೇನೋ ನನ್ನ ಮಕ್ಕಳು ಪ್ಲ್ಯಾನ್ ಮಾಡ್ತಿದ್ದಾರೆ, ಬಟ್ ಯಾವುದು ಆಗುತ್ತಾ ಇಲ್ಲ ಗೊತ್ತಿಲ್ಲ ನಮಗೆ. ಹೋಗ್ತೀವ ಇಲ್ಲ ನಿಜ ಅವೆಲ್ಲ ಗೊತ್ತಿಲ್ಲ. ಬಟ್ ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ ಮಾಡಿಸಿದ್ವಿ. ನಮ್ಮ ಚಿಂಟುದು ಫೋಟೋ ನೋಡಬೇಕು, ಚೆನ್ನಾಗಿದೆ. ಅಂದರೆ ಅವಾಗ ಮಾಡಿಸಿದ್ವಿ ಎಲ್ಲ, ಅವಾಗ ಓಡಾಡೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾಡಿಸಿದ್ವು, ಬಟ್ ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್ ನಾವು. ನಾನು ಹುಟ್ಟಿದಾಗ
ಬುಕ್ ಇತ್ತಲ್ಲ ಅದನ್ನು ತೋರ್ಸೋಣ. ನಮ್ಮ ಚಿಂಟುದು ಪಾಸ್ಪೋರ್ಟ್ ಆವಾಗಲೇ ಮಾಡಿಸಿದ್ವಿ. ಒಂದು ಫಾರಿನ್ ಟ್ರಿಪ್ ಮಾಡೋಣ ಅಂತ ಹೇಳಿ ಅಂತ ಅಂದ್ಕೊಂಡು ಬಟ್ ಹೋಗೋಕ್ಕಾಗಿಲ್ಲ. ಫೈನಲಿ ಈಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವಲ್ಲ ಗೊತ್ತಿಲ್ಲ, ಬಟ್ ಅಂದ್ಕೊತಾ ಇದ್ದೀವಿ ಅಷ್ಟೇ. ಯಾವಾಗ ಹೋಗೋದು ಏನು ಅಂತ. 2017 ಇದು ಮಾಡಿಸಿದ್ದು ನಾವು. 2022ಗೆ ಕ್ಯಾನ್ಸಲ್ ಎಕ್ಸ್ಪೈರ್ ಆಗಿದೆ. ಇದು ರಿನ್ಯೂ ಆಗಿಲ್ಲ. ಬಟ್ ನಂದು ಇನ್ನೂ 2028ವರೆಗೂ ಇದೆ. ಈಗ ಅಪ್ಪ ಮಕ್ಕಳದೆಲ್ಲ ಹೇಗೂ ರಿನ್ಯೂ ಮಾಡಿಸೋದ್ರಿಂದ ನಂದು ಹಾಗೆ ರಿನ್ಯೂ ಮಾಡಿಸ್ಕೊಳ್ಳೋಣ, ಇವ್ರದ್ದು ಎಕ್ಸ್ಪೈರ್ ಆಗಿಬಿಟ್ಟಿರೋದ್ರಿಂದ ಅಂದ್ಬಿಟ್ಟು ನಾಳೆ ಅಪಾಯಿಂಟ್ಮೆಂಟ್ ಇದೆ, ಹೋಗಬೇಕು ನಾಳೆ. ಅದಕ್ಕೋಸ್ಕರ ಇವ್ರಿಗೆ ಸ್ಕೂಲ್ ರಜಾ ಹಾಕ್ಸಿರೋದು. ಆ ಕಡೆ ಸ್ಕೂಲ್ ರಜಾ ಹಾಕ್ಸಿದ್ದೀವಿ. ಅದಕ್ಕೆ ನಮ್ಮ ಮನೆಯವ್ರು ಇನ್ನೇನು ಬಿಡು ನಾಳೆ ಬೇಗ ಬಂದರೆ ಎಲ್ಲ ಮುಗಿಸ್ಕೊಂಡು ಹೋಗಂತೆ. ಆಮೇಲೆ ಇವಾಗ ಇಷ್ಟೊತ್ತಲ್ಲಿ ಏನು ಹೋಗ್ತೀಯಾ ಅಂದರು. ನೋಡಿ 3:30ಗೆ ನಾನು ಹೊರಡೋಣ ಅಂತ ರೆಡಿಯಾಗಿದ್ದು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು. ಮಾತಾಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ಇನ್ನೊಬ್ರು ಗೆಸ್ಟ್ ಬಂದರು. ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ಮಕ್ಕಳು ಬಂದರು. ಅಷ್ಟೇ ಟೈಮ್ ಆಗೇ ಹೋಯಿತು. ಆಯ್ತು, ಆಧಾರ್ ಕಾರ್ಡ್ ಇಲ್ವಾ? ಮಾತಾಡೋಂಗಿಲ್ಲ ಏನಿಲ್ಲ. ಇವತ್ತು ಜಸ್ಟ್ ಹಿಂಗೆ ಮಾಡ್ಕೊತೀವಿ. ಬೆಳಗ್ಗೆ ಫುಲ್ಲು ಬಿಸಿ ಹೊರಡೋ ಬಿಸಿ ಹೀಗಾಗಿ ಈಗ ಅಮ್ಮನ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ಅಮ್ಮನಿಗೂ ಕೂಡ ಪಾಸ್ಪೋರ್ಟ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅಮ್ಮಂದು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಇವ್ರದ್ದೆಲ್ಲ ರಿನ್ಯೂವಲ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿರೋ ಅಂಥದ್ದು. ಇಲ್ಲಿ ಯಾವುದಕ್ಕೂ ಏನಾದರೂ ಹೋಗೋ ಅಂಥ ಪ್ಲ್ಯಾನ್ ಆದರೆ ಹೊರಗಡೆ ಹೋಗಬೇಕು ಅಂದರೆ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರು. ಕಾದು ಸುಸ್ತಾಯಿತು. ಅಮ್ಮ ಒಂದು ಕಡೆ, ಮಕ್ಕಳು ಒಂದು ಕಡೆ, ಮನೆಯವ್ರದ್ದು ಒಂದು ಕಡೆ, ಎಲ್ಲರಿಗೂ ಒಂದೊಂದು ಕಡೆ ಇದ್ದೇ ಬರ್ತಾಯಿದ್ರು. ಟೈಮ್ 1 ಗಂಟೆ. ಹೋಗಿ ಸಂತಮ್ಮ ಪಾಸ್ಪೋರ್ಟ್ ರೆಡಿ ಆಗುತ್ತಮ್ಮ. ಏನಂದ್ರಮ್ಮ ಅವರು? ಪೊಲೀಸರು ಚೆಕಿಂಗ್ ಬರ್ತೀನಿ ಅಂತ ಹೇಳಿಲ್ವೇನಮ್ಮ? ಏನು ಹೇಳಿಲ್ಲ ಅಪ್ಪ, ಏನು ಹೇಳಿಲ್ಲ. ನಮ್ಗೆ ಹೇಳಿಲ್ಲ ಅಷ್ಟೇ ಕ್ಲಿಯರು ಅಂದರು, ಅಷ್ಟೇನೇನು ಮಾತಾಡಲಿಲ್ಲ ಅಪ್ಪ. ಅಂತೂ ಆಯಿತು ವಸಂತಮ್ಮ. ಇವಾಗ ಯಾವಾಗ ಫ್ಲೈಟ್ ಹತ್ತದು? ಪಾಸ್ಪೋರ್ಟ್ ರೆಡಿ ಆಗೈತಿ. ಈಗ ಫ್ಲೈಟ್ ಹತ್ತದೆ ಇರೋದು ಯಾವಾಗ? ಏನವಾಗ ಗೊತ್ತು, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿಗೆ ಬರೋದು ಅಷ್ಟೇ. ವಾ ನೋಡಿ 1:43 ಬಂದಿದ್ದೀವಿ ಆಚೆಗೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ನಾವು ಪಾಸ್ಪೋರ್ಟ್ ಆಫೀಸಲ್ಲಿ ಕೂತಿದ್ದು. ಸುಮಾರು ಮಧ್ಯಾಹ್ನ 1:43ಕ್ಕೆ ಮಕ್ಕಳದು ನಮ್ಮದು ಎಲ್ಲದು ಟೋಟಲಿ ಮುಗೀತು. ಹೊಟ್ಟೆ ಅಂತೂ ಸಖತ್ ಹಸಿವಾಗೋದಕ್ಕೆ ಶುರುವಾಗಿತ್ತು. ಯಾಕಂದರೆ ನನಗೆ ಬೆಳಗ್ಗೆ ಏನೂ ತಿಂಡಿ ನಾನು ತಿಂದಿರಲಿಲ್ಲ. ಹಾಗಾಗಿ ಒಂಥರ ಕೂತಲ್ಲೇ ಕೂತು ಏನೂ ಕೆಲಸ ಮಾಡಿಲ್ಲ ಅಂದರೂ ಕೂಡ ಏನೋ ಗೊತ್ತಿಲ್ಲ ಹೊಟ್ಟೆ ತುಂಬಾ ಹಸಿತಾಯಿತ್ತು. ಆನಂತರ ನಾವು ಸೀದಾ ರಂಗಣ್ಣ ಮಿಲ್ಟ್ರಿ ಹೋಟೆಲ್ಗೆ ಬಂದ್ವಿ. ಅಂದರೆ ನಾವು ಮನೆಯಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಯಾಕಂದರೆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ನಾವು ಕಾರಲ್ಲಿ ಹೋದರೆ ಮತ್ತು ಕಾರೆಲ್ಲೋ ನಿಲ್ಲಿಸ್ಬೇಕು, ಬರಬೇಕು. ಅದ್ರ ಬದಲು ಬೆಸ್ಟ್ ಅಂತ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡೋದು ಅಂತ. ಹಾಗಾಗಿ ಮನೆಯಿಂದನೇ ಕ್ಯಾಬಲ್ಲಿ ಹೋದ್ವಿ. ಆನಂತರ ಅಲ್ಲಿಂದ ಪಾಸ್ಪೋರ್ಟ್ ಆಫೀಸಿಂದ ಮತ್ತು ಇಲ್ಲಿ ರಂಗಣ್ಣ ಮಿಲ್ಟ್ರಿ ಹೋಟೆಲಲ್ಲಿ ಇಲ್ಲಿಗೆ ಬಂದ್ವಿ ಕ್ಯಾಬಲ್ಲಿ. ನಂತರ ಇಲ್ಲಿಂದ ಮತ್ತೆ ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಒಟ್ಟು ಇಷ್ಟೆಲ್ಲ ಓಡಾಡ್ಕೊಂಡು ಇಡೀ ದಿನ ಬರೀ ಪಾಸ್ಪೋರ್ಟ್ ರಿನ್ಯೂವಲ್ ಅನ್ನೋದೇ ಆಗೋಯಿತು. ಜೊತೆಗೆ ಒಂಥರ ಹೇಗೆ ಅಂದರೆ ನನ್ನ ಕೆಲಸಗಳು ಏನಾಗಬೇಕಿತ್ತು ಯಾವುದೂ ಆಗಲಿಲ್ಲ, ಎಲ್ಲ ಪೆಂಡಿಂಗ್ ಉಳಿತು. ನೆಕ್ಸ್ಟ್ ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಾನು ಆವತ್ತಿನ ದಿನ ಎಲ್ಲೂ ಓಡಾಡೋಕ್ಕಾಗಲಿಲ್ಲ. ಯಾಕಂದರೆ ಚೈತನ್ಯಂಗೆ ಡೆಂಟಲ್ ಚೆಕಪ್ಪು ಕೂಡ ಅವತ್ತು ಮತ್ತೆ ಅವರು ಹೇಳಿದರು. ಹಾಗಾಗಿ ಒಂಥರ ಬರೀ ಓಡಾಟ ಸುತ್ತಾಟ ಅನ್ನೋದೇ ಇಡೀ ದಿನ ಆಗೋಯ್ತು. ರಂಗಣ್ಣ ಮಿಲ್ಟ್ರಿ ಹೋಟೆಲ್ ಬೀಡ ರೀ, ಕೆಳಗಡೆ ಬೀಡ ಹಾಕ್ಸಿ ಕ್ಯಾಬ್ ಬುಕ್ ಮಾಡ್ತೀನಿ. ಅವಕ್ಕೆ ಸ್ವೀಟ್ ಆಗಿರಬೇಕು. ಊಟ ರಂಗಣ್ಣ ಮಿಲ್ಟ್ರಿ ಹೋಟೆಲ್ ಚೆನ್ನಾಗಿ. ಏನೇನು ಮುದ್ದೆ, ಏನೋ CM ಪರೋಟ, ಅದು ಗ್ರೇವಿ, ಕಬಾಬ್, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಲಿವರ್ ಫ್ರೈ, ಬೋಟಿ ಗೊಜ್ಜು. ಸಾಕು 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 ಇಷ್ಟು ತೊಗೊಂಡು ತಿಂದಿದ್ದೀವಿ. ಬಿರಿಯಾನಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಹೊಟ್ಟೆ ಹಸಿತಾಯಿತು. ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:10 ಆಯಿತಾ ಬಂತು. 7:10 ಬೆಳಗ್ಗೆ ಅಂತೂ 9 ಗಂಟೆ ಅನಿಸುತ್ತೆ ಫ್ರೆಂಡ್ಸ್ ನಾವು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದಂಥದ್ದು. 9 ಗಂಟೆ ಒಳಗೆ ಹೋಗಿದ್ದಕ್ಕೆ 9:15 ಆಗಿತ್ತು. ಹೊರಗಡೆ ಬರೋಷ್ಟರಲ್ಲಿ 1:40 ಆಯಿತು. 1:15 1:45 ಟೈಮು. ಹಬ್ಬ ಯಾವ ಲೆವೆಲಿಗೆ ಕಣ್ಣು ತಲೆ ಎಲ್ಲ ನೋವು ಬಂತು ಅಂದರೆ, ನನಗೆ ಮೊದಲೇ ಮೈಗ್ರೇನ. ನನಗೆ ಜಾಸ್ತಿ ಜನ ನೋಡೋದು ಅಥವಾ ತುಂಬ ಹೊತ್ತು ಕೂರೋದು, ಆ ಮೈಕ್ ಸೌಂಡು ಅವೆಲ್ಲ ಕೇಳ್ತಾ ಇದ್ರೆ ವಿಪರೀತ ತಲೆನೋವು ಶುರು ಆಗಿಬಿಡುತ್ತೆ. ಕೂತು 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 ಯಾವ ಲೆವೆಲಿಗೆ ನನಗೆ ತಲೆ ಚಿಟ್ಟಿಡ್ದೋಯ್ತು ಅಂದರೆ
ಎಷ್ಟೊತ್ತಿಗೆ ಹೊರಟ್ಬಿಡ್ತೀನೋ ಅನ್ನೋಷ್ಟು ಆಗ್ಬಿಡ್ತು. ಹೊಟ್ಟೆ ಬೇರೆ ಹಶು ಶುರು ಆಯಿತು. ಬೆಳಗ್ಗೆ ಜಸ್ಟು ನಾನು ಒಂದೇ ಒಂದು ಲೋಟ ಮಾಲ್ಟ್ ಕುಡಿದು ಹೋಗಿದ್ದೆ ಅಷ್ಟೇ. ಚಿತ್ರಾನ್ನ ಮಾಡಿದ್ದೆ ಮಕ್ಳಿಗೆ, ಇವರಿಗೆಲ್ಲ ರೈಸ್ ಐಟಮ್ ನಾನು ತಿಂದೇ ಇರೋ ಕಾರಣಕ್ಕೆ ಒಂದು ಲೋಟ ಮಾಲ್ಟ್ ಕುಡಿದಿದ್ದು. ನಂಗೆ ಮಧ್ಯದಲ್ಲಿ ಫ್ರೂಟ್ಸು ಸೌತೆಕಾಯಿ ಏನಾದರೂ ತಿಂತಾಯಿದ್ರೆ ಹೊಟ್ಟೆ ಹಶುವಾಗಲ್ಲ, ಇಲ್ಲ ಅಂದರೆ ಒಂಥರ ಹೊಟ್ಟೆ ಹಶು ಫೀಲು, ಒಂಥರ ಸುಸ್ತಾದಂಗೆ ಆಗೋಗ್ಬಿಟ್ಟಿತ್ತು, ಕೂತೇ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಫೈನಲಿ ನಮ್ಮದು ಅಮ್ಮಂದು ಮಕ್ಕಳದು ಎಲ್ಲ ಮುಗೀತು. ಎಲ್ಲರದು ಒಟ್ಟಿಗೆ ನಾವು ರಿನ್ಯೂವಲ್ ಹಾಕ್ಬಿಟ್ಟಿದ್ವಿ. ಮನೆಯವ್ರದ್ದು ಮಕ್ಳವ್ರದ್ದು ಎಲ್ಲರದು ಎಕ್ಸ್ಪೈರಿ ಆಗೋಗ್ಬಿಟ್ಟಿರೋದ್ರಿಂದ ಒಟ್ಟಿಗೆ ಅವ್ರದ್ದು ರಿನ್ಯೂವಲ್ ಹಾಕಿದ್ವಿ. ಆಮೇಲೆ ಅಮ್ಮನಿಗೆ ಹೊಸ್ದಾಗಿ ಮಾಡಿಸಿದ್ವಿ. ಹಾಗಾಗಿ ನಮ್ಮದೆಲ್ಲ ಸ್ಟಾರ್ಟಿಂಗ್ ಫಸ್ಟು 3 ಜನ, ಅಮ್ಮ, ನಾನು ಮತ್ತು ನಮ್ಮ ಮನೆಯವ್ರು 3 ಜನ ಫಸ್ಟ್ ಮಾಡಿಸ್ಕೊಂಡ್ವಿ. ಆಮೇಲೆ ಮಕ್ಳದ್ದು ಮಾಡಿಸ್ಕೊಂಡಿದ್ದು. ಮಕ್ಳದೇ ಸ್ವಲ್ಪ ಲೇಟ್ ಆಯಿತು ರಿನ್ಯೂ ಮಾಡಿಸೋದಕ್ಕೆ. ಅವ್ರಿಗೆ ಕೊಟ್ಟಿದ್ದು 350 ಟೋಕನ್ ನಂಬರ್ ಕೊಟ್ಟಿದ್ದು, 348 47 ಟೋಕನ್ ನಂಬರು. ನಮ್ಮದೆಲ್ಲ 130 127 134 ನಮ್ಮ 3 ಜನದ್ದು. ಬಟ್ ಇವರಿಬ್ರದ್ದು 347 348. ಆ ಸ್ಕ್ರೀನಲ್ಲಿ ನೋಡ್ತಾ ಇರಬೇಕು, ಚೆಕ್ ಮಾಡ್ಕೊತಾ ಇರಬೇಕು, ಅಲ್ಲಿ ಯಾವ ಕೌಂಟರ್ಗೆ ಬರುತ್ತೆ ಆ ಕೌಂಟರ್ಗೆ ಹೋಗಬೇಕು, ಅದು ರಿನ್ಯೂ ಮಾಡಿಸ್ಕೋಬೇಕು. ಅಂದರೆ ಅಲ್ಲಿ ಹೋಗಿ ಅದನ್ನೆಲ್ಲ ಕೊಟ್ಟು ಮಾಡಿ ಬರೋದು, ಅದು ನೋಡೋದೇ ಹಿಂಸೆ. ಒಳಗಡೆ ಹೋದರೆ, ಕೌಂಟರ್ಗೆ ಹೋದರೆ ಬೇಗ ಮುಗ್ದೋಗ್ಬಿಡುತ್ತೆ. ಬಟ್ ಏನಂದರೆ ಅಲ್ಲಿ ಹೋಗಿ ನಾವು ಕೂತ್ಕೊಂಡು ಯಾವ ಕೌಂಟರಲ್ಲಿ ಬರುತ್ತೆ, ಯಾವ ನಂಬರಲ್ಲಿ ಬರುತ್ತೆ ಅಂತ ಹೇಳಿ ಆ ಸ್ಕ್ರೀನಲ್ಲಿ ನೋಡೋದಿರುತ್ತಲ್ಲ, ಟಿ ವಿ ಥರ ನೋಡ್ಕೊಂಡು ಕೂತ್ಕೊಳ್ಳೋದಿರುತ್ತಲ್ಲ, ಅಬ್ಬಾ ಹಾರಿಬಲ್ ಅಂತ ಅನ್ನಿಸ್ಬಿಡ್ತು. ಫೈನಲಿ ನಮ್ಮದು ರಿನ್ಯೂವಲ್ ಆಯಿತು. ಇನ್ನು ಫಾರಿನ್ಗೆಲ್ಲ ಹೋಗೋ ಅಂಥ ಪ್ಲ್ಯಾನಿಂಗ್ ಇಲ್ಲ ಸದ್ಯಕ್ಕೆ. ಬಟ್ ಇಲ್ಲಿ ಎಕ್ಸ್ಪೈರಿ ಆಗೋಗ್ಬಿಟ್ಟಿತ್ತು, ರಿನ್ಯೂ ಮಾಡ್ಸೋಣ ಅಂತ. ಲಾಸ್ಟ್ ಟೈಮು ಹಾಗೆ ಮಾಡಿಸ್ಕೊಂಡ್ವಿ ಹೋಗೋಣ ಅಂತ. ಬಟ್ ಅಷ್ಟರಲ್ಲಿ ಕೋವಿಡ್, ಕೊರೋನಾ ಏನೋ ಬಂತು, ಎಲ್ಲ ಆಯಿತು. ಜೊತೆಗೆ ನಮ್ಮ ಹತ್ರನೂ ದುಡ್ಡೆಲ್ಲ ಇಲ್ದಂಗೆ ಆಯಿತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಬಟ್ ಇವಾಗ ಯಾವಾಗಲಾದರೂ ಫ್ರೀ ಆದಾಗ, ಮನೆಯವರಿಗೆ ದುಡ್ಡು ಸ್ವಲ್ಪ ಜಾಸ್ತಿ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಏನು ಅಂತ ಇನ್ನೂ ಯಾವುದೂ ಪ್ಲ್ಯಾನಿಂಗ್ ಇಲ್ಲ. ಬಟ್ ಮನೆಯವ್ರದ್ದು ಮಕ್ಕಳದ್ದು 3 ಜನದ್ದು ಅವ್ರದ್ದು ಎಕ್ಸ್ಪೈರ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ರಿನ್ಯೂ ಮಾಡಿಸಿಟ್ಟಿರೋಣ. ಏನಾದರೂ ಹೋಗಬೇಕು ಅಂತ ಕಾಲ ಕೂಡ ಬಂದಾಗ ಎಲ್ಲಿಗೆ ಹೋಗೋದು ಏನೋ ಪ್ಲ್ಯಾನ್ ಮಾಡಿಕೊಂಡು ಹೋದ್ರಾಯಿತು. ಆ ಟೈಮಲ್ಲಿ ಅಮ್ಮನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಪ್ಪನ ಕರ್ಕೊಂಡು ಹೋಗಲ್ವಾ ಸುಷ್ಮಾ, ನೀವು ಅಪ್ಪನ ಬಿಟ್ಟು ಹೋಗ್ತೀರಾ ಅಂತ ನೀವು ಅನ್ಬೋದು. ಅಪ್ಪ ನಿಜವಾಗ್ಲೂ ಎಲ್ಲೂ ಬರೋದಿಲ್ಲ ಫ್ರೆಂಡ್ಸ್. ನಮ್ಮನೇಲಿ ನಮ್ಮಪ್ಪ ಅಂತರ ಹೆಂಗೆ ಅಂದರೆ, ಜಾಸ್ತಿ ಏನಾದರೂ ನಮ್ಮ ಮಾತ್ರ ಪೈಡ್ ಅಂತ ಬಾರಿಸ್ಬಿಡ್ತಾರೆ. ಹಾಗಾಗಿ ನಾವು ಅವ್ರನ್ನ ಕೇಳಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಏನಂದರೆ, ಅವ್ರಿಗೆ ಎಲ್ಲೂ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನಾದರೂ ಓಡಾಡಬೇಕು ಹೋಗಬೇಕು ಅಂದರೆ ಒಂದು ಟೈಮ್ ಡ್ಯೂರೇಷನ್ ಏನಿದೆ, ಆ ಟೈಮ್ ಇದೆ, ಅಷ್ಟು ಹೊತ್ತು ಅವರು ಸಿಗರೆಟ್ ಬಿಟ್ಟು ಇರಲ್ಲ. ಮೇಯ್ನ್ ಅವರು ಸಿಗರೇಟಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವರು ಯಾರನ್ನು ಬೇಕಾದ್ರೂ ಬಿಟ್ಟಿರ್ತಾರೆ. ಒಂದು ಪಕ್ಷ ನಮ್ಮ ಅಮ್ಮನ ಬಿಟ್ಟರೂ ಸಿಗರೇಟ್ ಬಿಡಲ್ಲ. ಹಾಗಾಗಿ ನಾವು ಯಾವುದೇ ಟ್ರಾವೆಲ್ ಟ್ರಿಪ್ ಏನೇ ಅಂತ ಅಂದರೂ ಕೂಡ ಅಷ್ಟು ದೂರ ಜರ್ನಿ ಮಾಡೋದಿರುತ್ತಲ್ಲ, ಆ ಟೈಮಲ್ಲಿ ಅವರಿಗೆ ಆ ಸ್ಮೋಕ್ ಮಾಡದೆ ಇರೋದಕ್ಕಾಗಲ್ಲ. ಹಾಗಾಗಿ ಅವರು ನಾನು ಎಲ್ಲೂ ಬರಲ್ಲ ಅಂತಾರೆ. ನಾವು ಎಷ್ಟೆಲ್ಲ ಹೇಳಾಗೋಗ್ಬಿಟ್ಟಿದೆ, ಅದನ್ನು ಸಿಗರೇಟನ್ನು ಸೇದೋದು ಬೇಡ, ಅದನ್ನು ಬಿಡಿಸ್ಬೇಕು ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಏಕೆಂದರೆ ಅಪ್ಪಂಗೆ ಹರಿಣಿ ಆಪ್ರೇಷನ್ಸು ಕೂಡ ಆಗಿದೆ. ಸ್ಮೋಕ್ ಜಾಸ್ತಿ ಆಗಿ ಕಿಮ್ಮಿ ಆ ಕರಳು ಹೊರಗಡೆ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಹರಿಣಿ ಥರ, ಆ ಥರ 2 ಕಡೆ ಅಪ್ಪಂಗೆ ಆಪ್ರೇಷನ್ ಆಗಿದೆ. ಡಾಕ್ಟರ್ ಶಿವರಾಮಯ್ಯವರು ರಾಘವಾಜಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್, ಅವರೇ ಆಪ್ರೇಷನ್ ಮಾಡಿದ್ದು. ಈಗಲೂ ಕೂಡ ಅವ್ರು ಕೇಳ್ತಾನೆ ಇರ್ತಾರೆ ಯಾವಾಗಲೂ, ನಿಮ್ಮ ತಂದೆ ಹೇಗಿದ್ದಾರೆ, ಸಿಗರೇಟ್ ಸೇದೋದು ಬಿಟ್ರಾ ಅಂತ. ನೋ ವೇ, ಚಾನ್ಸೇ ಇಲ್ಲ ಅದನ್ನು ಬಿಡಿಸೋದಕ್ಕೆ ನಮ್ಮ ಕೈಯಲ್ಲಿ. ಹಾಗಾಗಿ ನಾವೆಲ್ಲೇ ಹೋಗ್ತೀವಿ ಅಂದರೂ ನಮ್ಮ ತಂದೆ ಬರದೇ ಇರೋದಕ್ಕೆ ಕಾರಣವೇ ಅವರು ಸಿಗರೇಟ್ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಬರೋದಿಲ್ಲ. ಹಾಗಾಗಿ ನಾವು ಅವ್ರನ್ನ ಫೋರ್ಸ್ ಮಾಡೋಕ್ಕೋಗಲ್ಲ. ನಿಮ್ಮ ಇಷ್ಟ, ಹೇಳೋಷ್ಟು ಹೇಳ್ಬೋದು, ಏನು ಚಿಕ್ಕ ಮಕ್ಕಳು ಅಲ್ವಲ್ಲ ಹೇಳೋದಕ್ಕೆ. ಹಾಗಾಗಿ ಓಕೆ, ನಮ್ಮಮ್ಮನಾದರೂ ಅಟ್ಲೀಸ್ಟ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಹೋದರೆ, ಬಟ್ ಈಗ ಸದ್ಯಕ್ಕೆ ರೀಸೆಂಟಾಗಂತೂ ಇಲ್ಲ, ನೋಡೋಣ ಯಾವಾಗಲಾದ್ರು. ಹಾಗಾಗಿ ಫೈನಲಿ ಆ ಕೆಲಸ ಮುಗೀತು. ಬಟ್ ನಾನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಸುಮಾರು ಕೆಲಸ ಇತ್ತು, ಅದೆಲ್ಲ ಪೆಂಡಿಂಗ್ ಉಳಿತು. ನನಗೆ ಯಾಕೋ ನಾನು ಏನಾದರೂ ಅಂದ್ಕೊಳ್ಳೋದು ಆಗೋದೇ ಇಲ್ಲ. ಅಲ್ಲಿಂದ ಬಂದಮೇಲೆ ನೆಕ್ಸ್ಟು ಚೈತುಗೆ ಡೆಂಟಲ್ ಚೆಕಪ್ ಇತ್ತು. ಇವತ್ತು ಕೆಳಗಡೆ ಹಾಕಿದ್ದಂಥದ್ದು ಅದೇನು ಕ್ಲಿಪ್ಸ್ ಏನೋ ಹಾಕಿದ್ರಲ್ಲ, ತೆಗೆದ್ರು. ಅದು ಸ್ವಲ್ಪ ಚೈತನ್ಯಗೆ ಒಂಥರ ಅದು ಏನೋ ಒಂಥರ ಫೀಲ್ ಆಗ್ತಾಯಿದೆ ಅಂತಿಲ್ಲ ಅಲ್ಲ ಮಗಳು? ಹೇಗನ್ಸ್ತಾ ಇದೆ ಈಗ? ಮಿಸ್ ಮಾಡ್ಕೋತೀನಿ ಅಂದ್ರೆ ಯಾವ್ದು ತಾಕಲ್ವಲ್ಲ, ಗಮ್ಸ್ ಎಲ್ಲ ಇವಾಗ ಎಲ್ಲ ಫುಲ್ ಅಂಟ್ಕೊಂಡಿರೋದು ಏನೋ ಒಂಥರ. ಇಲ್ಲಿ ಕೆಳಗಡೆ ಹಾಕಿದ್ರು, ಇನ್ನು ಮೇಲ್ಗಡೆ ಏನು ಹಾಕಿದ್ರು ಹಾಗೆ ಕೆಳಗಡೆನೂ ಹಾಕಿದ್ರು. ಅದನ್ನ ಇವಾಗ ಅಂಥದ್ದು ಅದು ಏನು ಹೇಳ್ತಾರೆ,
ಬೇಸಸ್ ಅದು ವಯರ್ನ ತೆಗೆದುಬಿಟ್ಟಿದ್ದಾರೆ. ಬಟ್ ಇದು ಹೊರಗಡೆ ತೆಗೆಯೋದಕ್ಕೂ ಮುಂಚಿತವಾಗಿ ಒಳಗಡೆ ಅಲ್ಲಿನ ಒಳಗಡೆ ಒಂದು ವಯರ್ ಥರ ಹಾಕಿದ್ದಾರೆ. ವಯರ್ ಥರ ಹಾಕಿ ಅದಕ್ಕೆ ಸೇಮ್ ನಮ್ಮ ಹಲ್ಲಿನ ಕಲರ್ ಥರನೇ ಒಂದು ಗ್ಲೂ ಹಾಕಿ ಅದನ್ನು ಸ್ಟಿಕ್ ಮಾಡಿ ಆಮೇಲೆ ತೆಗೆದಿದ್ದಾರೆ. ಅಪ್ಪ ಡೆಂಟಲ್ದೇನು ಟ್ರೀಟ್ಮೆಂಟ್ ಏನು ಕಡಿಮೆ ಇಲ್ಲ ಫ್ರೆಂಡ್ಸ್, ದುಡ್ಡು ಹಾಗೆ ಇದೆ, ಜೊತೆಗೆ ಅದರದ್ದು ಟೈಮ್ ಡ್ಯೂರೇಷನ್ ಏನಿದೆ ಅಬ್ಬಾ ಸಖತ್ತಿದೆ. ಸುಮಾರು 2.5 ವರ್ಷ ಆಯ್ತಾ ಬಂತು ನಮ್ಮ ಚೈತನ್ಯಂಗೆ ಆ ಹಲ್ಲು ಸೊಟ್ಟ ಪುಟ್ಟ ಇದ್ದಿದ್ದು ಹಲ್ಲೆಲ್ಲನೂ ನೀಟಾಗಿ ಕ್ಲಿಯರಾಗಿ ಕೂರಿಸೋದಕ್ಕೆ. ಸದ್ಯಕ್ಕೆ ನೋಡಿ ನಮಗೆಲ್ಲ ಏನೂ ಇಲ್ಲ, ನೀಟಾಗಿ ಬಂದುಬಿಡ್ತು. ನಮ್ಮ ಮಕ್ಕಳಿಗೆಲ್ಲ ಎಷ್ಟು ಕಷ್ಟಪಡೋಂಗೆ ಆಗೋಯ್ತು. ಇವತ್ತು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದಿದ ತಕ್ಷಣ ವಿಪರೀತ ತಲೆನೋವು ಶುರುವಾಯಿತು. ಅಲ್ಲಿಂದ ಬಂದಿದ್ದೆ ನಾನು, ಅದೇ ಹೇಳಿದ್ನಲ್ಲ, 1:45 ಆಯಿತು, 1:40, 1:15 ಆ ಟೈಮಲ್ಲಿ ಸೀದಾ ಹೋಟ್ಲಿಗೆ ಹೋದ್ವಿ, ಊಟ ಮಾಡಿದ್ವಿ. ಊಟ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 3:15 ಆಯಿತು. ಆಮೇಲೆ ಅಮ್ಮನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಆನಂತರ ಒಂದಷ್ಟು ಕೊರಿಯರ್ ಇತ್ತು, ಅದನ್ನೆಲ್ಲ ಕೊರಿಯರ್ ಮಾಡಿ ಅಲ್ಲಿಂದ ನೆಕ್ಸ್ಟು ನಾನು ಹೋಗಿದ್ದು ಚೈತನ್ಯ ಡೆಂಟಲ್ ಚೆಕಪ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 5:30. ಸುಸ್ತಾಗೋಯ್ತು ಇವತ್ತು, ಪೂರ್ತಿ ಟಯರ್ಡ್ ಫೀಲ್ ಆದಂಗೆ ಆಗಿಬಿಡ್ತು. ಬಂದಿದ್ದೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ನಮ್ಮ ಮನೆ ಹೆಂಗಿದೆ ಅಂತಂದರೆ ನೋಡೋಂಗಿಲ್ಲ ಫ್ರೆಂಡ್ಸ್, ಹೆಂಗಿದೆ. ನಿನ್ನೆ ನಾನೊಂದು ಸೀರೆ ಸ್ಟಿಚಿಂಗ್ ಕೊಟ್ಟಿದ್ದೆ, ಬ್ಲೌಸು, ಈ ಸೀರೆದು, ಇದು ನೆನಪಿರ್ಬೋದು ನಿಮಗೆ. ನಾನು ನನ್ನ ಫ್ರೆಂಡ್ ಒಂದೇ ಥರ ತೊಗೊಂಡಿದ್ನಲ್ಲ ಆ ಟೈಪ್ ಚೆನ್ನಾಗಿದೆ. ಆವಾಗೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ಇದೆಷ್ಟು ಸೀರೆ ಸುಷ್ಮಾ ಅಂತ. 2,500 ಕೊಟ್ಟೆ ಇದಕ್ಕೆ ನಾನು ಅವಾಗ. ರೇಟ್ ಹೇಳಕ್ಕೆ ಬೇಡವ ಅಂತ ಸುಮ್ಮನಾಗಿದ್ದೆ, ಬಟ್ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಹಾಗಾಗಿ ರೇಟ್ ಹೇಳ್ತಾ ಇದ್ದೀನಿ. 2,500 ಇದು ಒಂದು ಸೀರೆಗೆ. ಇದೊಂಥರ ಕಲರ್, ಇದೊಂದು ಮತ್ತು ಇನ್ನೊಂದು ಕಲರ್ ತೊಗೊಂಡಿದ್ದೆ. ನನ್ನ ಫ್ರೆಂಡಿಗೆ ಕೊಟ್ಟೆ, ಇದು ನಾನು ತೊಗೊಂಡೆ. ಸಿಂಪಲಾಗೆ ಬ್ಲೌಸ್ ಹೊಲ್ಸಿದ್ದೀನಿ ಫ್ರೆಂಡ್ಸ್. ಏನು ಬ್ಲೌಸ್ ಇವಾಗ ನಾರ್ಮಲ್ ಬ್ಲೌಸ್, ಏನು ವರ್ಕ್ ಇಲ್ಲದೆ ನಾರ್ಮಲ್ ಹೊಲಿಸ್ಬೇಕು ಅಂದರೆ 500 ರೂಪೀಸ್. ನಮ್ಮಮ್ಮ ಬೈತಾರೆ, ಯಾವ ವರ್ಕು ಮಾಡಿಸ್ಬೇಡ, ಸುಮ್ಮನೆ ದುಡ್ಡು ವೇಸ್ಟು, ಆ ದುಡ್ಡು ವರ್ಕೆಲ್ಲ ಮಾಡಿಸೋ ಬದಲು ಸುಮ್ಮನೆ ದುಡ್ಡೆಲ್ಲ ಒಂದು ಕಡೆ ಇಟ್ಟು 1 ಗ್ರಾಮ್ ಗೋಲ್ಡ್ ತೊಗೋ ಅಂತ ಬೈತಾ ಇರ್ತಾರೆ. ಹಂಗಾಗಿ ಯಾಕಂದರೆ ನಾವು ಒಂದ್ಸರಿ ದಪ್ಪ ಆಗ್ತೀವಿ, ಒಂದ್ಸರಿ ಸಣ್ಣ ಆಗ್ತಾ ಇರ್ತೀವಿ. ಮತ್ತು ಅದು ಹೇಗೆ ಹೇಳ್ತಾರಲ್ಲ, ಬಾಡಿ ಒಂದ್ಸರಿ ಇದ್ದಂಗೆ ಇರೋದಿಲ್ಲ. ಅವಾಗ ಟಕ್ ಹಿಡಿಯೋದು, ಟಕ್ ಬಿಚ್ಚೋದು, ಮತ್ತು ಆಮೇಲೆ ಸರಿಯಾಗಿಲ್ಲ ಬ್ಲೌಸು ಹಾಳಾಯಿತು ಅನ್ನೋದು ಸವಾಸಕ್ಕೆ ನಮ್ಮಮ್ಮ ಹೇಳಿದ್ದಾರೆ, ಇನ್ಮೇಲೆ ಜಾಸ್ತಿ ದುಡ್ಡು ವೇಸ್ಟ್ ಮಾಡಬೇಡ, ಆದಷ್ಟು ಸೇವಿಂಗ್ಸ್ ಮಾಡು, ಮಗಳು ಬೆಳೀತಿದ್ದಾಳೆ, ಇನ್ನು ನಿನಗೆ ತೊಗೊಳೋದು ಕಡಿಮೆ ಮಾಡು, ಇನ್ನೆಲ್ಲ ಮಗಳಿಗೆ ಅಂತ ಮಾಡು ಅಂತ. ಹಾಗಾಗಿ ಜಾಸ್ತಿ ಎಲ್ಲ ಏನೋ ಇವಾಗ ವರ್ಕೆಲ್ಲ ಮಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟೇ ಸಿಂಪಲಾಗಿ ಒಂದು ಪೈಪಿಂಗ್ ಕೊಡಿಸ್ಬಿಟ್ಟು ಮಾಡಿದ್ದು ಅಷ್ಟೇ. ಅದಕ್ಕೆಲ್ಲ ಒಂದಷ್ಟು ಸೀರೆಗಳಿಗೆಲ್ಲ ಕುಚ್ಚಾಕಕ್ಕೆ ದಾರ ಎಲ್ಲ ತೊಗೊಂಬಂದಿದ್ದೀನಿ. ಯಾವಾಗ ಟೈಮ್ ಆಗುತ್ತೋ ಏನೋ ಅಂತ ನೋಡೋಣ. ನಮ್ಮ ಒಂದು ಇವತ್ತಿನ ಡೇ ಬ್ಲಾಗ್ ಆಲ್ಮೋಸ್ಟ್ ನಿನ್ನೆ ಇವತ್ತು 2 ಡೇಸ್ ಅನ್ನೋ ಥರ ಶೇರ್ ಮಾಡ್ಕೊಳ್ಳೋಂಗಾಗತ್ತೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನೀಟಾಗಿ ಬ್ಲಾಗ್ಗಳನ್ನ ಹಾಕ್ತೀನಿ. ನನ್ನ ಒಂದು ಬ್ಲಾಗ್ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಸಿರಿಮನೆಯಲ್ಲಿ ಹೇಗಿರುತ್ತೆ ದಿನಚರಿ ಪ್ರತಿಯೊಂದೂ ನಿಮ್ಮ ಜೊತೆ ಓಕೆ ಶೇರ್ ಮಾಡ್ಕೊತಾನೆ ಇರ್ತೀನಿ. ಇವತ್ತಿನ ಡೇ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.